ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಈ ಬಾರಿಯ ತೆಲುಗು ಬಿಗ್ ಬಾಸ್ 8ರ ವಿನ್ನರ್ ಆಗಿರುವ ನಮ್ಮ ಕನ್ನಡಿಗ ನಿಖಿಲ್ ಮಳಿಯಕ್ಕಲ್ ಅವರು ನಮ್ಮ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ಈ ಬಾರಿಯ ಕನ್ನಡದ ಬಿಗ್ ಬಾಸ್ ಅಲ್ಲಿ ಯಾರು ಅವರ ಫೇವರೇಟ್ ಕಂಟೆಸ್ಟೆಂಟ್, ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಯಾರು ಈ ಬಾರಿ ವಿನ್ನರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗಿದ್ರೆ ಅವರ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಯಾಕೆ ಅವರ ಫೇವರೇಟ್ ಅನ್ನೋದ್ರ ಸ್ಟೋರಿ ಎಲ್ಲಿದೆ ನೋಡಿ. ನಮ್ಮ ಕನ್ನಡಿಗನಾದ ನಿಖಿಲ್ ಮಳಿಯಕ್ಕಲ್ ಅವರು ಬಿಗ್ ಬಾಸ್ ತೆಲುಗು ಸೀಸನ್ 8ರ ವಿಜೇತರಾಗಿ ದಾಖಲೆ ಬರೆದಿದ್ದಾರೆ. ಬೇರೆ ಭಾಷೆಯ ಬಿಗ್ ಬಾಸ್ ವಿನ್ನರ್ ಪಟ್ಟವನ್ನು ನಮ್ಮ ಕನ್ನಡಿಗ ಪಡ್ಕೊಂಡಿರೋದು ನಮಗೆ ಒಂದು ಹೆಮ್ಮೆಯ ವಿಷಯವೇ ಹೌದು. ಇನ್ನು ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ಪ್ರೈಸ್ ಮನಿ ಗೆದ್ದ ಸ್ಪರ್ಧಿ ಅಂತ ಅನ್ನಿಸ್ಕೊಂಡಿದ್ದಾರೆ. ಮೈಸೂರಿನವರಾದ ನಿಖಿಲ್ ಅವರು ಬರೋಬ್ಬರಿ 55 ಲಕ್ಷ ರೂಪಾಯಿ ಪ್ರೈಸ್ ಮನಿ ಜೊತೆಗೆ ತೆಲುಗು ಬಿಗ್ ಬಾಸ್ 8ನೇ ಸೀಸನ್ ನ ಟ್ರೋಫಿ ಕೂಡ ಪಡ್ಕೊಂಡಿದ್ದಾರೆ. ಇವರು ಕನ್ನಡದ ಧಾರಾವಾಹಿಯಾದ ಮನೆಯೇ ಮಂತ್ರಾಲಯದಲ್ಲಿ ನಟಿಸಿದ್ರು. ಇದಾದ್ಮೇಲೆ ತೆಲುಗಿನ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿ ಜನಪ್ರಿಯತೆ ಕೂಡ ಪಡ್ಕೊಂಡಿದ್ರು. ಈಗ ಇವರು ನಮ್ಮ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅವರ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಯಾರು ಈ ಬಾರಿ ವಿನ್ ಆಗ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಈ ಬಾರಿಯ ಬಿಗ್ ಬಾಸ್ ನಲ್ಲಿ ನನಗೆ ಭವ್ಯ ಗೌಡ ಫೇವರೇಟ್ ಸ್ಪರ್ಧಿ. ಯಾಕೆಂದ್ರೆ ಭವ್ಯ ಗೌಡ ಜೊತೆಗೆ ನಾನು ಒಂದು ಸೀರಿಯಲ್ ಕೂಡ ಮಾಡಿದ್ದೀನಿ. ಈಗ ಕೂಡ ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಟಾಸ್ಕ್ ಕ್ವೀನ್ ಅಂತಲೇ ಹೆಸರನ್ನ ಗಳಿಸ್ಕೊಂಡಿದ್ದಾರೆ. ನನಗೂ ಕೂಡ ಟಾಸ್ಕ್ ಕಿಂಗ್ ಅಂತ ಹೆಸರು ಬಂದಿತ್ತು. ನಾನು ಭವ್ಯ ಅವರ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಎಪಿಸೋಡ್ ನೋಡಿದ್ದೇನೆ. ಅದರಲ್ಲಿ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇದ್ದಾರೆ. ಎಲ್ಲ ಟಾಸ್ಕ್ ನಲ್ಲೂ ಉತ್ತಮವಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಇವರ ಈ ಆಟದಿಂದ ಇವರು ವಿನ್ನರ್ ಕೂಡ ಆಗಬಹುದು ಅಂತ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ನೋಡಿದ್ರಿ ಅಲ್ಲ, ಗೀತಾ ಸೀರಿಯಲ್ ಫೇಮ್ ನ ಭವ್ಯ ಗೌಡ ಅವರು ಈ ಬಾರಿಯ ಕನ್ನಡದ ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇನ್ನು ನಿಖಿಲ್ ಅವರಿಗೆ ಭವ್ಯ ಗೌಡ ಅವರು ಫೇವರೇಟ್ ಕಂಟೆಸ್ಟೆಂಟ್ ಅಂತೆ. ಈ ಮೊದಲು ಕೂಡ ಅವರಿಬ್ರು ಒಟ್ಟಿಗೆ ಸೀರಿಯಲ್ ಮಾಡಿದ್ದಾರೆ. ಹಾಗೆ ನಿಖಿಲ್ ಅವರು ಬಿಗ್ ಬಾಸ್ ಸ್ಪರ್ಧಿ ಆಗಿರೋದ್ರಿಂದ ಈಗ ಭವ್ಯ ಗೌಡ ಅವರು ಬಿಗ್ ಬಾಸ್ ನಲ್ಲಿ ಆಡ್ತಾ ಇರೋ ಆಟ ಅವರಿಗೆ ತುಂಬಾ ಇಷ್ಟ ಆಗಿದೆ ಅಂತೆ. ಇನ್ನು ಇವರು ವಿನ್ನರ್ ಕೂಡ ಆಗಬಹುದು ಅಂತ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.